ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಚೇತನ್. ನಾನು ಇವತ್ತು ರಿಕರಿಂಗ್ ಫ್ರಾಕ್ಷನ್ ರಿಲೇಟೆಡ್ ಸಿಂಪ್ಲಿಫಿಕೇಷನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ SSC ಮತ್ತು RRB ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ವಾಟ್ ಈಸ್ ರಿಕರಿಂಗ್ ಅಂತ ಹೇಳಿದ್ರೆ ರಿಪೀಟಿಂಗ್ ಡೆಸಿಮಲ್ಸ್ ಅಂತ ಹೇಳ್ಬೋದು. ನಿಮಗೆ ಎಕ್ಸಾಂಪಲ್ಸ್ ಥ್ರೂ ಅರ್ಥ ಮಾಡಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ 0.333333 ಸೋನ್ ಅಪ್ ಟು ಇನ್ಫಿನಿಟಿವರೆಗೂ ಏನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಇದನ್ನ ನಾವು ಏನಂತ ಹೇಳ್ಬೋದು ಅಂದರೆ ರಿಪೀಟಿಂಗ್ ಡೆಸಿಮಲ್. ಇದನ್ನು ನಾವು ಸ್ಟ್ಯಾಂಡರ್ಡ್ ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ 0 ಪಾಯಿಂಟ್ ಅಂತ ಬರೋದು ಯಾವ ಡಿಜಿಟು ರಿಪೀಟ್ ಆಗ್ತಾ ಇದೆ ನೋಡಿ, 3333 ಅನ್ನೋದು ಏನಾಗ್ತಿದೆ, ರಿಕರ್ ಆಗ್ತಿದೆ, ರಿಪೀಟ್ ಆಗ್ತಾ ಇದೆ. ಸೊ ಅದನ್ನು ನಾವು ಇಲ್ಲಿ ಬರೀತಾ ಇದ್ದೀನಿ 0.3 ಓಲ್ ಬಾರ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. 0.3 ಬಾರ್ ಮೀನ್ಸ್ 3333 ರಿಕರ್ ಆಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ. 0.121212 ಸೋನ್ ಅಪ್ ಟು ಇನ್ಫಿನಿಟಿ. ಹಿಯರ್ 1212 ಅನ್ನೋದು ಏನಾಗ್ತಾ ಇದೆ, ರಿಕರ್ ಆಗ್ತಾ ಇದೆ. ಇದನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ 0 ಪಾಯಿಂಟ್ ಯಾವ ಡಿಜಿಟ್ಸು ರಿಪೀಟ್ ಆಗ್ತಾ ಇದೆ ನೋಡ್ಕೋಬೇಕು. 1212 ರಿಪೀಟ್ ಆಗ್ತಾ ಇದೆ, ಸೊ 12 ಓಲ್ ಬಾರ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ 0.124 ಸೋನ್ ಅಪ್ ಟು ಇನ್ಫಿನಿಟಿ. ಇನ್ಫಿನಿಟಿವರೆಗೂ 124 ರಿಪೀಟ್ ಆಗ್ತಾ ಇರುತ್ತೆ. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ 0.124 ಓಲ್ ಬಾರ್. ಸೊ ಇದು ನಮಗೆ ರೆಪ್ರೆಸೆಂಟೇಷನ್ ಐಡಿಯಾ ಇರಬೇಕಾಗತ್ತೆ. ಸೆಕೆಂಡ್ ಥಿಂಗ್ ಈಸ್ ರಿಕರಿಂಗ್ ಫ್ರ್ಯಾಕ್ಷನ್ಗೆ ಹೇಗೆ ಕನ್ವರ್ಟ್ ಮಾಡ್ತೀವಿ ಅನ್ನೋದಾಗಿರುತ್ತೆ. ಸೊ ಸೆಕೆಂಡ್ ಸ್ಲೈಡಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ. 0.3 ಬಾರ್ ಇದನ್ನು ನಾವು ಹೇಗೆ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನು ಡಿಜಿಟ್ಸ್ ಇದೆ ಅದನ್ನು ನಾನು ಬರ್ಕೋತೀನಿ. ಸೊ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಎಷ್ಟು ಡಿಜಿಟ್ಸ್ ಇದೆ ಅಂದರೆ 1 ಡಿಜಿಟ್ ಇದೆ. ಸೊ 1 ಟೈಮ್ 9ನ ಪ್ಲೇಸ್ ಮಾಡಬೇಕು. ಸೊ 3/9 ಇಸ್ 1/3. ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. 0.23 ಓಲ್ ಬಾರ್. ಇದನ್ನು ನಾವು ಹೇಗೆ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನು ಡಿಜಿಟ್ಸ್ ಇದೆ ಆಫ್ಟರ್ ದ ಡೆಸಿಮಲ್ ಅದನ್ನು ಬರ್ಕೋತಾ ಇದ್ದೀನಿ 2 3. ಸೊ ಡಿವಿಷನ್ ಒಂದೊಂದು ಡಿಜಿಟ್ಸ್ಗೆ ಒಂದೊಂದು ಸಲ 9ನ ಪ್ಲೇಸ್ ಮಾಡ್ತೀನಿ. ಇಯರ್ ಆಲ್ಸೋ 9, 2 ಸಲ 9. ಸೊ ಫೈನಲಿ ಫ್ರ್ಯಾಕ್ಷನ್ ಈಸ್ 23/99. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. 0.123 ಓಲ್ ಬಾರ್. ಸೊ ಇದನ್ನು ನಾನು ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ ಫ್ರ್ಯಾಕ್ಷನಲ್ಲಿ ಅಂತ ಹೇಳಿದ್ರೆ 1 2 3 ಫಸ್ಟ್ ಬರೀತೀನಿ. ಸೊ ಡಿವಿಷನ್ ಒಂದೊಂದು ಡಿಜಿಟ್ಸ್ಗೆ ಒಂದೊಂದು ಸಲ 9ನ್ನು ಪ್ಲೇಸ್ ಮಾಡ್ತಾ ಬರ್ತೀನಿ. 3ಗೆ ಒಂದು ಸಲ 9, 2ಗೆ ಒಂದು ಸಲ 9, 1ಗೆ ಒಂದು ಸಲ 9. ಫೈನಲಿ ಈ ರಿಕರಿಂಗ್ ಫ್ರ್ಯಾಕ್ಷನ್ ಏನಾಗಿರುತ್ತೆ ಅಂದರೆ 123/999. ಸೊ ಇದು ನಿಮಗೆ ಬೇಸಿಕಲಿ ಫಸ್ಟ್ ಥಿಂಗ್ ಗೊತ್ತಿರಬೇಕಾಗತ್ತೆ. ದಟ್ ಇಸ್ ಫಸ್ಟ್ ಟೈಪ್ 1. ಸೊ ಐ ಮೂವ್ ಟು ನೆಕ್ಸ್ಟ್ ಟೈಪ್ 2 ತಿಳ್ಕೊಳ್ಳೋಣ. 0.12 ಬಾರ್. ಇಲ್ಲಿ 2ಗಷ್ಟೇ ಬಾರ್ ಹಾಕಿದ್ದಾರೆ. ಇದನ್ನು ನಾವು ಹೇಗೆ ಫ್ರ್ಯಾಕ್ಷನ್ಸ್ಗೆ ಕನ್ವರ್ಟ್ ಮಾಡ್ಬೋದು ನೋಡಿ. ಇಲ್ಲಿ ಏನಿದೆ ಡಿಜಿಟ್ಸ್ ಆಫ್ಟರ್ ದ ಡೆಸಿಮಲ್ ಅದನ್ನು ಬರಿತಾ ಹೋಗಿ 1 2. ಯಾವ ಡಿಜಿಟ್ಗೆ ಬಾರ್ ಹಾಕಿಲ್ಲ ಅದನ್ನು ಮೈನಸ್ ಮಾಡಿ. ಹಿಯರ್ 1ಗೆ ಬಾರ್ ಹಾಕಿಲ್ಲ ಅದಕ್ಕೆ ಮೈನಸ್ ಮಾಡ್ತಾ ಇದ್ದೀನಿ. ಡಿವಿಷನ್ ಯಾವ ಡಿಜಿಟ್ಗೆ ಬಾರ್ ಹಾಕಿದ್ದಾರೆ ಅದಕ್ಕೆ 9ನ್ನು ಪ್ಲೇಸ್ ಮಾಡಿ. ಫ್ರಮ್ ದ ರೈಟ್ ಹೋಗಿ ಇಲ್ಲಿ 2ಗೆ ಬಾರ್ ಹಾಕಿದ್ದಾರೆ, ಸೊ 9 ಬರೆದಿದ್ದೀನಿ. 1ಗೆ ಬಾರ್ ಹಾಕಿಲ್ಲ, 0 ಬರಿಬೇಕಾಗತ್ತೆ. ಸೊ ಫೈನಲ್ ಆನ್ಸರ್ ಇಸ್ 11/90. 0.12 ಬಾರನ್ನು ನಾವು ಕನ್ವರ್ಟ್ ಮಾಡಿದ್ರೆ ಫ್ರ್ಯಾಕ್ಷನ್ 11/90 ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ. 0.123 ಬಾರ್. ಸೊ ಹಿಯರ್ ನೋಡಿ, ಕಂಪ್ಲೀಟ್ಲಿ ಆಫ್ಟರ್ ದ ಡೆಸಿಮಲ್ ಏನು ಡಿಜಿಟ್ಸ್ ಇದೆ ಅದನ್ನು ಬರೀತಾ ಹೋಗಿ 1 2 3. ಸೊ ಯಾವ ಡಿಜಿಟ್ಸ್ಗೆ ಇಲ್ಲಿ ಬಾರನ್ನು ಹಾಕಿಲ್ಲ ಅದನ್ನು ಮೈನಸ್ ಮಾಡಬೇಕು. 1 ಮತ್ತು 2ಗೆ ಹಾಕಿಲ್ಲ, ಸೊ 12ನ್ನು ಮೈನಸ್ ಮಾಡಿ. ಡಿವಿಷನ್ ಯಾವ ಡಿಜಿಟ್ಗೆ ಬಾರನ್ನು ಹಾಕಿದ್ದಾರೆ ಅದಕ್ಕೆ ಫ್ರಮ್ ದ ರೈಟ್ 9 ಬರೀತಾ ಹೋಗಿ. ಸೊ ಯಾವೆರಡು ಡಿಜಿಟ್ಸ್ಗೆ ಬಾರನ್ನು ಹಾಕಿಲ್ಲ ಅದಕ್ಕೆ 0 ಪ್ಲೇಸ್ ಮಾಡ್ತಾ ಹೋಗಿ. ಸೊ ದಟ್ಸ್ ಇಟ್. ಸೊ 123ನಲ್ಲಿ 12 ಸಬ್ಟ್ರಾಕ್ಟ್ ಮಾಡಿ, 3ನಲ್ಲಿ 2 ಸಬ್ಟ್ರಾಕ್ಟ್ ಮಾಡಿ 1, 2ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ 1. ಹಿಯರ್ 111/900. ಸೊ ಇದು ಟೈಪ್ 2 ಆಗಿರುತ್ತೆ. ಸೊ ಟೈಪ್ 3ಗೆ ಹೋಗೋಣ. 2.24 ಬಾರ್. ಇದನ್ನು ನಾವು ಹೇಗೆ ಫ್ರ್ಯಾಕ್ಷನ್ಸ್ಗೆ ಕನ್ವರ್ಟ್ ಮಾಡ್ಬೋದು ನೋಡಿ. ಡೆಸಿಮಲ್ ಪಾಯಿಂಟ್ಸ್ನ ರಿಮೂವ್ ಮಾಡಿ, ಕಂಪ್ಲೀಟ್ಲಿ ಏನು ಡಿಜಿಟ್ಸ್ ಇದೆ ಅದನ್ನು ಬರ್ಕೊಂಬಿಡಿ. ದಟ್ ಇಸ್ 224 ಆಗುತ್ತೆ. ಸೊ ಮೈನಸ್ ಯಾವುದಕ್ಕೆ ಬಾರ್ ಹಾಕಿಲ್ಲ ನೋಡಿ, 2ಗೆ ಬಾರ್ ಹಾಕಿಲ್ಲ, ಅದನ್ನು ನೀವು ಮೈನಸ್ ಮಾಡಬೇಕಾಗತ್ತೆ. ಡಿವಿಷನ್ ಯಾವುದಕ್ಕೆ ಬಾರನ್ನು ಹಾಕಿದರೆ ಅದಕ್ಕೆ 9ನ್ನು ಪ್ಲೇಸ್ ಮಾಡ್ತಾ ಬರಬೇಕು ಫ್ರಮ್ ದ ರೈಟ್. ಸೊ 4ಗೆ ಒಂದು ಸಲ 9, ಹಿಯರ್ 2ಗೆ ಒಂದು ಸಲ 9. ಓಲ್ ನಂಬರ್ ಏನಿದೆ ಅದಕ್ಕೆ ನೀವು 9ನ್ನು ಹಾಕಂಗಿಲ್ಲ. ದಟ್ಸ್ ದ ಎಂಡ್. ಸೊ ಎಲ್ಲಿ ನಮಗೆ ಓಲ್ ನಂಬರ್ ಸಿಗುತ್ತೆ ಅದಕ್ಕೆ ನೀವು 9ನ್ನು ಪ್ಲೇಸ್ ಮಾಡೋಂಗಿಲ್ಲ. ಸೊ 224ಅಲ್ಲಿ
ಟೂನ ಸಬ್ಟ್ರಾಕ್ಟ್ ಮಾಡಿದ್ರೆ 222 ಬೈ 99. ಫೈನಲಿ ಈ ರಿಪೀಟಿಂಗ್ ಡೆಸಿಮಲ್ಸ್ನ ನಾವೇನಾದರೂ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ 222 ಬೈ 99 ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, 1.75 ಬಾರ್. ಸೊ ಇದನ್ನು ನಾವು ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ ಡೆಸಿಮಲ್ನ ರಿಮೂವ್ ಮಾಡಿ ಕಂಪ್ಲೀಟ್ ಡಿಜಿಟ್ಸ್ನ ಬರ್ಕೊಂಬಿಡಿ. 175 ಮೈನಸ್ ಯಾವುದಕ್ಕೆ ಬಾರ್ ಇಲ್ಲ ಅದನ್ನು ಮೈನಸ್ ಮಾಡಬೇಕು. 1 ಮತ್ತು 7ಗೆ ಬಾರ್ ಇಲ್ಲ, ಸೊ 17ನ ಸಬ್ಟ್ರಾಕ್ಟ್ ಮಾಡಬೇಕು. ಡಿವಿಷನ್ ಫ್ರಮ್ ದ ರೈಟ್, ಯಾವುದಕ್ಕೆ ಬಾರ್ ಇದೆ ಅದಕ್ಕೆ 9ನ್ನು ಬರೀತೀನಿ, ಯಾವುದಕ್ಕೆ ಬಾರ್ ಇಲ್ಲ ಅದಕ್ಕೆ 0 ಬರೀತೀನಿ. ಓಲ್ ನಂಬರ್ಗೆ ಯಾವುದೇ ರೀತಿ ಡಿಜಿಟ್ಸ್ನ ನಾವು ಬರೆಯೋಂಗಿಲ್ಲ, 9ನ್ನು ಬರೆಯೋಂಗಿಲ್ಲ. ಜಸ್ಟ್ ಆಫ್ಟರ್ ದ ಡೆಸಿಮಲ್ ಡಿಜಿಟ್ಸ್ ಏನಿದೆ ಅದಕ್ಕೆ ಮಾತ್ರ 9 ಅಥವಾ 0 ಬರೀಬೇಕು. ಬಾರ್ ಇದ್ದರೆ 9 ಬರೀಬೇಕು, ಬಾರ್ ಇರಲಿಲ್ಲ ಅಂದರೆ 0 ಬರೀಬೇಕು. ಹಿಯರ್ 15ಅಲ್ಲಿ 7 ಹೋದರೆ ದಟ್ ಇಸ್ 8. ಹಿಯರ್ 6ಅಲ್ಲಿ 1 ಹೋದರೆ 5. ಹಿಯರ್ 158 ಬೈ 90. ಸೊ ದಿಸ್ ಇಸ್ ಅಬೌಟ್ ಥರ್ಡ್ ಟೈಪ್. ಇದಿಷ್ಟು ನಿಮ್ಗೆ ಬೇಸಿಕಲಿ ಗೊತ್ತಿದ್ರೆ ಸೊ ಇದ್ರ ರಿಲೇಟೆಡ್ ಕ್ವಶನ್ಸ್ಗಳನ್ನ ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ 1 by 1 ನೋಡೋಣ ಬನ್ನಿ. ಫಸ್ಟ್ ಕ್ವಶನ್, ದ ನಂಬರ್ 0.121212 in the form of p by q is equals to ಅಂತ ಕೇಳಿದ್ದಾರೆ. ಅಂದರೆ ರಿಕರ್ ಆಗ್ತಾ ಇದೆ 0.121212 ಸೋನ್ ಅಪ್ ಟು ಇನ್ಫಿನಿಟಿವರೆಗೂ ರಿಕರ್ ಆಗ್ತಾ ಇದೆ. ಇದನ್ನು ನಾವು ಯಾವ ರೀತಿ ಬರೀಬೋದು, 0.12 ಸೊ ಬಾರ್ ಅಂತ ಬರೀಬೋದು. ಇದನ್ನು ನಾವು ಹೇಗೆ ಕನ್ವರ್ಟ್ ಮಾಡ್ತೀವಿ, ಇಲ್ಲಿ ಏನು ಡಿಜಿಟ್ಸ್ ಇದೆ ಅದನ್ನು ಬರ್ಕೋತೀನಿ. 12 ಡಿವಿಷನ್. ಸೊ ಫ್ರಮ್ ದ ರೈಟ್ ಒಂದೊಂದು ಡಿಜಿಟ್ಸ್ಗೆ ಒಂದ್ಸಲ 9 ಬರೀತೀನಿ, 2ಗೆ ಒಂದ್ಸಲ 9 ಬರೀತೀನಿ, 1ಗೆ ಒಂದ್ಸಲ 9 ಬರೀತೀನಿ. ಫೈನಲಿ 12 by 99. ಇದನ್ನು ಸಾಲ್ವ್ ಮಾಡೋಣ, ಮತ್ತೆ ಡಿವೈಡ್ ಮಾಡಿ ಸಾಲ್ವ್ ಮಾಡೋಣ. 3 4 times, 3 3 times, again 3 3 times. 4 by 33 ಆಗುತ್ತೆ. ಸೊ ಆಪ್ಷನ್ ಡಿ is right answer. I'll move to next one. Express 0.2956 in the form of complement 56 ಮಾತ್ರನೇ ಇದೆ, in the form of p by q ವಲ್ಗರ್ ಫ್ರಾಕ್ಷನ್ ಅಂತ ಹೇಳಿದ್ದಾರೆ. ವಲ್ಗರ್ ಫ್ರಾಕ್ಷನ್ ಅಂತ ಹೇಳಿದ್ರೆ ಇಟ್ಸ್ ಅ ಕಾಮನ್ ಫ್ರಾಕ್ಷನ್ ಅಂತ ಅಷ್ಟೇ ಮೀನಿಂಗ್. ಸೊ ಅಲ್ಲಿ ಏನಿದೆ, ರಿಪೀಟಿಂಗ್ ಡಿಜಿಟ್ಸ್ನ ಬರ್ಕೊಳ್ಳೋಣ. 0.2956 ಇದಕ್ಕೆ ಮಾತ್ರ ಬಾರ್ ಇದೆ. ಇದನ್ನು ನಾವು ಹೇಗೆ ಕನ್ವರ್ಟ್ ಮಾಡೋದು ನೋಡಿ. ಇಲ್ಲಿ ಏನಿದೆ ಡಿಜಿಟ್ಸ್ ಕಂಪ್ಲೀಟ್ಲಿ ಬರ್ಕೊಂಡ್ಬಿಡ್ಬೇಕು, ಡೆಸಿಮಲ್ ಪಾಯಿಂಟ್ಸ್ನ ರಿಮೂವ್ ಮಾಡಿ. ದಟ್ ಈಸ್ 2956 ಮೈನಸ್ ಯಾವುದಕ್ಕೆ ಬಾರ್ ಹಾಕಿಲ್ಲ ಅದನ್ನು ಮೈನಸ್ ಮಾಡಬೇಕು. ಹಿಯರ್ 29ಗೆ ಬಾರ್ ಹಾಕಿಲ್ಲ ಅದನ್ನು ಮೈನಸ್ ಮಾಡ್ತಾ ಇದ್ದೀನಿ. ಡಿವಿಷನ್ ಯಾವುದಕ್ಕೆ ಬಾರ್ ಹಾಕಿದ್ದಾರೆ ಅದಕ್ಕೆ 9ನ್ನು ಬರೀತಾ ಬರಬೇಕು ಫ್ರಮ್ ದ ರೈಟ್. ಸೊ 6ಗೆ ಒಂದ್ಸಲ 9 ಬರೀರಿ, 5ಗೆ ಒಂದ್ಸಲ 9 ಬರೀರಿ. ಯಾವುದಕ್ಕೆ ಬಾರ್ ಹಾಕಿಲ್ಲ ಅದಕ್ಕೆ 0 0 ಫಿಲ್ ಮಾಡ್ತಾ ಬನ್ನಿ. ಹಿಯರ್ 9ಗೆ ಒಂದ್ಸಲ 0, ಅಗೈನ್ ಈ 2ಗೆ ಒಂದ್ಸಲ 0. ಸೊ ಈ ಕಡೆ ಏನಿದೆ ಓಲ್ ನಂಬರ್ಗೆ ಯಾವುದೇ ರೀತಿ 0ನೂ ಹಾಕಂಗಿಲ್ಲ, 9ನೂ ಹಾಕಂಗಿಲ್ಲ. ಸೊ ಇದನ್ನು ಸಾಲ್ವ್ ಮಾಡಿ ವಿಲ್ ಗೆಟ್ ದ ಆನ್ಸರ್. ಹಿಯರ್ 16ಅಲ್ಲಿ 9 ಹೋದರೆ ದಟ್ ಈಸ್ 7 ಆಗುತ್ತೆ. ಹಿಯರ್ 4ಅಲ್ಲಿ 2 ಹೋದರೆ 2. ಹಿಯರ್ 9, ಹಿಯರ್ 2. ಫೈನಲಿ 9900. 2927 by 9900 ಆಗಿರುತ್ತೆ. ಸೊ ಆಪ್ಷನ್ ಸಿ is right answer. I'll move to next question. 0.423 ಬಾರ್ ಇದೆ. ಸೊ ಯಾವುದಕ್ಕೆ ಬಾರ್ ಇದೆ ನೋಡಿ ಬರ್ಕೊಳ್ಳಿ. 0.423 ಬಾರ್ ಇದೆ. ಸೊ ಈಕ್ವಲೆಂಟ್ ಇನ್ ದ ಫ್ರಾಕ್ಷನ್ ಫಾರ್ಮಲ್ಲಿ ಕೇಳಿದ್ದಾರೆ. ಸೊ ಇದನ್ನು ನಾವು ಹೇಗೆ ಕನ್ವರ್ಟ್ ಮಾಡೋದು, ಡೆಸಿಮಲ್ ಪಾಯಿಂಟ್ಸ್ನ ಬಿಟ್ಬಿಡಿ, ಏನು ಡಿಜಿಟ್ಸ್ ಇದೆ ಅದನ್ನು ಕಂಪ್ಲೀಟ್ಲಿ ಬರ್ಕೊಳ್ಳಿ. 423 ದೆನ್ ಮೈನಸ್ ಯಾವುದಕ್ಕೆ ಬಾರ್ ಹಾಕಿಲ್ಲ ಅದನ್ನು ಮೈನಸ್ ಮಾಡಿ. ಸೊ 4ಗೆ 4 ಮೈನಸ್ ಮಾಡಿ. ಡಿವಿಷನ್ ಸೊ ಫ್ರಮ್ ದ ರೈಟ್ ಯಾವುದಕ್ಕೆ ಬಾರ್ ಹಾಕಿದ್ದಾರೆ ಅದಕ್ಕೆ 9 ಪ್ಲೇಸ್ ಮಾಡ್ತಾ ಬನ್ನಿ. 9 ಈ 2ಗೆ ಒಂದ್ಸಲ 9. ಸೊ ನೆಕ್ಸ್ಟ್ ಈ 4ಗೆ ಬಾರ್ ಹಾಕಿಲ್ಲ ಅದಕ್ಕೆ 0ನ ಪ್ಲೇಸ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಏನಾಗುತ್ತೆ, 423ನಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 419 ಆಗುತ್ತೆ. ಡಿವಿಷನ್ 990. ಸೊ ದಿಸ್ ಇಸ್ ದ ಆನ್ಸರ್. ಯಾವ ಆಪ್ಷನಲ್ಲಿದೆ ನೋಡಿ, 419 by 990. ಆಪ್ಷನ್ ಡಿ is right answer. I'll move to next one. ಸೊ ನೆಕ್ಸ್ಟ್ ಅಡಿಷನ್ ಫಾರ್ಮಲ್ಲಿ ಕೇಳ್ತಾರೆ 0.2, 0.3, 0.32. ಸೊ ನೀವೇನು ಮಾಡ್ಬೋದು, ಇದನ್ನು ಫ್ರಾಕ್ಷನ್ಸ್ಗೆ ಕನ್ವರ್ಟ್ ಮಾಡಿ ಸಾಲ್ವ್ ಮಾಡ್ಬೋದು. 0.2 ಬಾರ್ ಪ್ಲಸ್ 0.3 ಬಾರ್ ಪ್ಲಸ್ 0.32 ಬಾರ್. ಇದನ್ನು ಫ್ರಾಕ್ಷನ್ ಕನ್ವರ್ಟ್ ಮಾಡಿ ಆ್ಯಡ್ ಮಾಡ್ಬೋದು. ದಟ್ ಟೇಕ್ಸ್ ಟೈಮ್. ಅದಕ್ಕಿಂತ ಬೇರೆ ವೇನಲ್ಲಿ ಸಾಲ್ವ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಇದ್ರ ಮೀನಿಂಗ್ ಏನಂದರೆ 0.2222222 ಸೋನ್ ಅಪ್ ಟು ಇನ್ಫಿನಿಟಿವರೆಗೂ ಏನಾಗ್ತಿರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದರೆ 0.33333 ಸೋನ್ ಅಪ್ ಟು ಇನ್ಫಿನಿಟಿವರೆಗೂ ಏನಾಗ್ತಿರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. 0.32 ಅಂತ ಹೇಳಿದ್ರೆ 32
3 2 ಸೋನ್ ಅಪ್ ಟು ಇನ್ಫಿನಿಟಿವರೆಗೂ ರಿಪೀಟ್ ಆಗ್ತಾ ಇರುತ್ತೆ. ಸೊ ಎಲ್ಲಾವುದು ಅಡಿಷನ್ ಮಾಡಬೇಕು ಅಂತ ಹೇಳಿದರೆ ಸ್ಟ್ರೇಟ್ ಅವೇ ನಾವು ಅಡಿಷನ್ ಮಾಡ್ತಾ ಹೋಗೋಣ. ಸೊ ಇದನ್ನು ಇನ್ನೂ ಒಂದು 2 ಸ್ಟೆಪ್ಪಲ್ಲಿ ಬರ್ಕೊಳ್ಬಹುದು ನಿಮ್ಗೇನಾದರೂ ಕನ್ಫ್ಯೂಷನ್ ಆಗುತ್ತೆ ಅಂದರೆ. ಸೊ ಹಿಯರ್ 2 2 2 2 ರಿಪೀಟ್ ಆಗುತ್ತೆ, 3 3 3 ರಿಪೀಟ್ ಆಗುತ್ತೆ, ಹಿಯರ್ 3 2 ರಿಪೀಟ್ ಆಗುತ್ತೆ. ಸೊ ಇದನ್ನು ಆ್ಯಡ್ ಮಾಡ್ತಾ ಬರೋಣ. ಹಿಯರ್ 3 + 3 3 + 3 is 6 6 + 2 is 8 ಆಗುತ್ತೆ, ಹಿಯರ್ 7 ಆಗುತ್ತೆ, ಹಿಯರ್ 6 8 ಆಗುತ್ತೆ, ಹಿಯರ್ 3 + 2 5 7 ಆಗುತ್ತೆ, ಹಿಯರ್ 8 ಆಗುತ್ತೆ. ಸೊ ಇದು ನೀವು ನೋಡ್ತಾ ಬಂದರೆ 0.8787 ಮುಂದಕ್ಕೆ ಹೋದರೆ 87 ಇದೇ ರೀತಿ ರಿಪೀಟ್ ಆಗ್ತಾ ಇರುತ್ತೆ. ಇದನ್ನು ನಾವು ಹೇಗೆ ಬರಿಬೋದು ಅಂದರೆ 0.87 ಬಾರ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಈ ರೀತಿ ಸಾಲ್ವ್ ಮಾಡೋದ್ರಿಂದ ನಿಮಗೆ ಬೇಗ ಆನ್ಸರ್ ಸಿಗುತ್ತೆ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಸೊ ಮೈನಸ್ ಹಿಯರ್ ಆಲ್ಸೋ ಇದನ್ನು ನಾವು ಶಾರ್ಟ್ ಟ್ರಿಕ್ಕಿಗೆ ಕನ್ವರ್ಟ್ ಮಾಡ್ಬೋದು. 3.87 ಬಾರ್ ಮೈನಸ್ 2.59 ಬಾರ್ ಇದೆ. ಸೊ ಇದನ್ನು ನಾವೇನಂತ ಬರೀಬೋದು, ಫಾರ್ ಎಕ್ಸಾಂಪಲ್ 3.87 ಇದ್ದರೆ 3 + 0.87 ಬರಿಬೋದು. ಸೊ ಹೋಲ್ ನಂಬರ್ ಏನಿದೆ ಅದನ್ನು ಸಪ್ರೇಟಾಗಿ ಆ್ಯಡ್ ಮಾಡಿ ಆಮೇಲೆ ಡೆಸಿಮಲ್ ವ್ಯಾಲ್ಯೂನ ಸಪ್ರೇಟಾಗಿ ಆ್ಯಡ್ ಮಾಡ್ಬೋದು. ಹಿಯರ್ +3 ಇದೆ, -2 ಇದೆ, 3 - 2 is 1. ಆಪ್ಷನ್ಸ್ ಎಲ್ಲ 1 ಅಲ್ಲೇ ಇದೆ. ಸೊ ನಮಗೆ ರಿಮೈನಿಂಗ್ ಪಾರ್ಟ್ ಏನು ಬೇಕಾಗತ್ತೆ ಅಂದರೆ ಕಾಂಪ್ಲಿಮೆಂಟ್ 87 ಕಾಂಪ್ಲಿಮೆಂಟ್ 59 ಅಥವಾ ಬಾರ್ ಅಂತಲೂ ಹೇಳ್ಬೋದು, ಕಾಂಪ್ಲಿಮೆಂಟ್ ಅಂತಲೂ ಹೇಳ್ಬೋದು. ಸೊ ನೋಡಿ ಇದು 87 87 87 87 ಏನಾಗ್ತಿರುತ್ತೆ, ರಿಕರ್ ಆಗ್ತಾ ಇರುತ್ತೆ. 0.8787 ರಿಕರ್ ಆಗ್ತಾ ಇರುತ್ತೆ. ದಿಸ್ ಒನ್ 59 59 59 59 ರಿಕರ್ ಆಗ್ತಾ ಇರುತ್ತೆ. ಇದನ್ನು ನಾವು ಮೈನಸ್ ಮಾಡಬೇಕು. ಸೊ 17ನಲ್ಲಿ 9 ಹೋದರೆ 8 ಆಗುತ್ತೆ, ಹಿಯರ್ 7 ಇರುತ್ತೆ, 7ನಲ್ಲಿ 5 ಹೋದರೆ 2, ಹಿಯರ್ 17ನಲ್ಲಿ 9 ಹೋದರೆ 8 ಆಗುತ್ತೆ, ಹಿಯರ್ 7ನಲ್ಲಿ 5 ಹೋದರೆ 2, 17ನಲ್ಲಿ 9 ಹೋದರೆ 8 ಆಗುತ್ತೆ, ಹಿಯರ್ 7ನಲ್ಲಿ 5 ಹೋದರೆ 2, 0.282828 ಬರುತ್ತೆ. ಇದನ್ನು ರಿಕರ್ ಆಗ್ತಾ ಇರೋದನ್ನು ನಾವು ಏನು ಹೇಳ್ಬೋದು, 0.28 ಬಾರ್ ಅಂತ ಹೇಳ್ಬೋದು. ಸೊ ನಮಗೆ ಇಲ್ಲಿ ಆನ್ಸರ್ ಏನು ಬಂದಿತ್ತು ಅಂದರೆ 3 - 2 1 ಬಂದಿರುತ್ತೆ, 1 + 0.28 ಏನಾಗುತ್ತೆ 1.28 ಬಾರ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. 8.31 1ಗೆ ಬಾರ್ ಇದೆ, ಪ್ಲಸ್ 0.6 ಬಾರ್ ಪ್ಲಸ್ 0.002 ಬಾರ್ ಇದೆ. ಸೊ ಇದನ್ನು ಕೂಡ ಲಾಸ್ಟ್ ಪ್ರಾಬ್ಲಮ್ ಥರನೇ ಆ್ಯಡ್ ಮಾಡೋಣ, ಇಟ್ ಹೆಲ್ಪ್ಸ್. ಸೊ ನೋಡಿ ಹೋಲ್ ನಂಬರ್ಗಳನ್ನ ಆ್ಯಡ್ ಮಾಡೋಣ, 8 ಬರುತ್ತೆ, ಎಲ್ಲ ಆಪ್ಷನ್ಸಲ್ಲೂ 8 ಇದೆ. ಸೊ ಇನ್ನು ರಿಮೈನಿಂಗ್ ಡೆಸಿಮಲ್ ವ್ಯಾಲ್ಯೂಸ್ ಅಷ್ಟೇ ಇದೆ, ರಿಕರ್ ಆಗೋವಂಥ ವ್ಯಾಲ್ಯೂಸ್ನ ಆ್ಯಡ್ ಮಾಡೋಣ. ಸೊ ಫಸ್ಟ್ ಒನ್ ನೋಡಿ 0.31 ಬಾರ್ ಇರೋದ್ರಿಂದ 3ಗೆ 3 ರಿಪೀಟ್ ಆಗಲ್ಲ, 1 1 1 1 1 ಮಾತ್ರ ರಿಪೀಟ್ ಆಗುತ್ತೆ. ಅದೇ ರೀತಿ 0.6 ಅಂತ ಹೇಳಿದ್ರೆ 0.66666 ರಿಪೀಟ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಒನ್ 0.002 ಇದೆ, ಅಂದರೆ 0 0 ಬಂದೇ ಬರುತ್ತೆ, ಇದು ರಿಪೀಟ್ ಆಗಲ್ಲ, 2 2 ಮಾತ್ರ ರಿಪೀಟ್ ಆಗುತ್ತೆ. ಸೊ ಇದನ್ನು ಫೈನಲಿ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಇದು ಅಡಿಷನ್ ಇದೆ, ಇದು ಅಡಿಷನ್ ಇದೆ. ಸೊ ಆ್ಯಡ್ ಮಾಡೋಣ. 6 + 2 8, 8 + 1 is 9, here 8 + 1 is 9, here also 9, here also 9, here 7 ಆಗುತ್ತೆ, here 8 ಆಗುತ್ತೆ, ಸಾರಿ 9 ಆಗುತ್ತೆ. ಸೊ ಇದನ್ನು ಅಬ್ಸರ್ವ್ ಮಾಡಿ ನೀವು, 9 7 ಆ್ಯಸ್ ಇಟ್ ಈಸ್ ಇದೆ, 9 9 9 9 9 ರಿಪೀಟ್ ಆಗ್ತಾ ಇದೆ. ಸೊ ನಾವು ಈ ರೀತಿ ಬರೀಬೋದು, 97 ಹಾಗೇ ಇದೆ, ಸೊ 9 ಮಾತ್ರ ರಿಪೀಟ್ ಆಗ್ತಾ ಹೋಗಿದೆ. ಸೊ ಹಾಗಾಗಿ 9ಗೆ ಮಾತ್ರ ನಾವು ಬಾರನ್ನು ಹಾಕ್ಬೋದು. ಸೊ ಇದನ್ನು ನಾವೇನು ಹೇಳ್ಬೋದು, 8 + 0.979 ಬಾರ್ ಇರೋದನ್ನು 8.979 ಬಾರ್ ಹಾಕ್ಬೋದು. ಯಾವ ಆಪ್ಷನ್ ಇದೆ ನೋಡಿ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೊ ಈ ರೀತಿ ಸಾಲ್ವ್ ಮಾಡ್ಬೋದು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಇದಿಷ್ಟು ರಿಕರಿಂಗ್ ಫ್ರಾಕ್ಷನ್ ರಿಲೇಟೆಡ್ ಕ್ವಶನ್ಸ್ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅನದರ್ ಟೈಪ್ ಆಫ್ ಸಿಂಪ್ಲಿಫಿಕೇಶನ್ ಟ್ರಿಕ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.